ಸರ್ಕಾರಿ ಶಾಲೆಯ ಬೀಗ ಮುರಿದು ಬಿಸಿಯೂಟದ ಪಾತ್ರೆಯನ್ನ ಕಳ್ಳರು ಕದ್ದಿದ್ದಾರೆ. ಶಿಕ್ಷಕರು ಜಾತಿ ಜನಗಣತಿಯಲ್ಲಿ ಬಿಸಿ ಇದ್ದಿದ್ದೇ ಇವರು ಬಂಡವಾಳ ಮಾಡಿಕೊಂಡಿದ್ದಾರೆ. ದಾವಣಗೆರೆಯ ನ್ಯಾಮತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆದಂತ ಘಟನೆ ಇದು. ಸಿಸಿ ಕ್ಯಾಮೆರಾ ಇದೆ. ಅಲ್ಲಿ ಸಿಸಿ ಕ್ಯಾಮೆರಾಗೆ ಕಲ್ಲೆಸೆದು ಅದನ್ನ ಜಖಂಗೊಳಿಸಿ ಖದೀಮರು ಕಳ್ಳತನ ಮಾಡಿದ್ದಾರೆ. 5 ಅಲ್ಯೂಮಿನಿಯಂ ಪಾತ್ರೆ, 150 ಸ್ಟೀಲ್ ತಟ್ಟೆ, ಲೋಟಗಳು ಕಳ್ಳತನ ಆಗಿದೆ. ಸೆಪ್ಟೆಂಬರ್ 19ರಂದು ಶಾಲೆಗೆ ಬೀಗ ಹಾಕಿದ್ದು ಶಿಕ್ಷಕರು. ಅಕ್ಟೋಬರ್ 23ಕ್ಕೆ ಕಳ್ಳತನ ಮಾಡಿರೋದು ಬೆಳಕಿಗೆ ಬಂದಿದೆ. ಬಿಸಿಯೂಟ ಪಾತ್ರೆಯನ್ನ ಕಳ್ಳತನ ಮಾಡಿದ್ದಾರೆ. ಶಾಲೆಯ ಬೀಗ ಮುರಿದು ಖದೀಮರು ಬಿಸಿಯೂಟದ ಪಾತ್ರೆಗಳನ್ನ ಕದ್ದೊಯ್ದಿದ್ದಾರೆ. ಸಿಸಿಟಿವಿಯನ್ನ ಧ್ವಂಸಗೊಳಿಸ್ತಾ ಇರೋ ದೃಶ್ಯ ನೋಡ್ತಾ ಇದ್ರಿ. ಕಲ್ಲೆಸೆದು ಸಿಸಿಟಿವಿ ಜಖಂ ಮಾಡಿದ್ದಾರೆ. ಆದರೆ ಜಖಂ ಮಾಡೋದಕ್ಕಿಂತ ಮುಂಚೆ ಕಳ್ಳರ ಮುಖ ರೆಕಾರ್ಡ್ ಆಗಿದೆ. ಶಾಲೆಯ ಬೀಗ ಮುರಿದು ಬಿಸಿಯೂಟದ ಪಾತ್ರೆಯನ್ನ ಕದ್ದಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ಶ್ರೀಗಂಧದ ಮರ ಸಾಗಾಟ ಮಾಡ್ತಾ ಇದ್ದಂತಹ ಗ್ಯಾಂಗು ಈರುಳ್ಳಿ ಮೂಟೆಯಲ್ಲಿ ಅಕ್ರಮ ಶ್ರೀಗಂಧದ ತುಂಡುಗಳನ್ನ ಸಾಗಾಟ ಮಾಡ್ತಾ ಇದ್ರು. ಮೇಲಿನ ಮೂಟೆಯಲ್ಲಿ ಈರುಳ್ಳಿ, ಕೆಳಗಡೆ ಶ್ರೀಗಂಧದ ತುಂಡುಗಳನ್ನ ಇಟ್ಟು ಸಾಗಾಟ ಮಾಡ್ತಾ ಇದ್ರು. ಆಂಧ್ರದ ಕರ್ನೂಲ್ನಿಂದ ಬೆಂಗಳೂರಿಗೆ ಶ್ರೀಗಂಧವನ್ನ ಗ್ಯಾಂಗ್ ತರ್ತಾ ಇತ್ತು. ಬೆಂಗಳೂರಿನ ಡೀಲರ್ಗೆ ಕೊಡೋದಕ್ಕೆ ತರ್ತಾ ಇರೋವಾಗಲೇ ಪೊಲೀಸರಿಗೆ ಲಾಕ್ ಆಗಿದ್ದಾರೆ. ಕೋಟಿಗೂ ಅಧಿಕ ಮೌಲ್ಯದ 750 ಕೆಜಿಯ ಶ್ರೀಗಂಧ 18 ಬ್ಯಾಗ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಆಂಧ್ರದಿಂದ ಬೆಂಗಳೂರಿನಿಂದ ವಿದೇಶಕ್ಕೆ ಸಪ್ಲೈ ಆಗ್ತಾ ಇತ್ತು ಈ ಶ್ರೀಗಂಧದ ತುಂಡುಗಳು ಅನ್ನೋ ಅನುಮಾನ ಇದೆ. ಅಕ್ರಮ ಸಾಗಾಟದ ಜಾಲದ ಹಿಂದೆ ಪೊಲೀಸರಿದ್ದಾರೆ. ತನಿಖೆ ನಡೆಸ್ತಾ ಇದ್ದಾರೆ. ಡೀಲರ್ಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ ಪೊಲೀಸರು. 4 ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನ ಸಿದ್ದಾಪುರ ಪೊಲೀಸರು ನಡೆಸ್ತಾ ಇದ್ದಾರೆ. ಆಂಧ್ರದಿಂದ ಬೆಂಗಳೂರಿಗೆ ಬರ್ತಾ ಇತ್ತು. ಬೆಂಗಳೂರಿನಿಂದ ಈ ಶ್ರೀಗಂಧದ ತುಂಡುಗಳನ್ನ ವಿದೇಶಕ್ಕೆ ಸಪ್ಲೈ ಮಾಡಲಾಗ್ತಾ ಇತ್ತು ಅನ್ನೋ ಅನುಮಾನ ಇದೆ ಪೊಲೀಸರಿಗೆ. ಹಾಗಾಗಿ ಈ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.